ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಸ್ಪೆಷಲ್ ಆಗಿರೋ ಸಿಹಿ ತಿಂಡಿನ ಮಾಡೋದು ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ತುಂಬಾ ಯಮ್ಮಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲು ಹಾಲು ಪುಡಿನ ತೊಗೊಂಡಿದ್ದೀನಿ, ಮಿಲ್ಕ್ ಪೌಡ್ರು. ಅದೇ ಬೌಲಿಂದ 2 ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಜರಡಿ ಮಾಡ್ಕೋಬೇಕು ಅದನ್ನು. ಆಮೇಲೆ ಒಂದು ಸ್ವಲ್ಪ ಉಪ್ಪು, 1 ಸ್ಪೂನ್ ಬೇಕಿಂಗ್ ಪೌಡ್ರು, ಹಾಗೆ 2 ಸ್ಪೂನ್ ತುಪ್ಪನ ಹಾಕಿ ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಏಲಕ್ಕಿ ಪುಡಿನೂ ಸ್ವಲ್ಪ ಹಾಕಿ ಇದಕ್ಕೆ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇವಾಗ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ. 2 ಬೌಲ್ ಸಕ್ಕರೆ, 2 ಬೌಲು ನೀರನ್ನು ಹಾಕಿ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ. 2 ಏಲಕ್ಕಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು. ನೋಡಿ, ಹಿಟ್ಟು 10 ನಿಮಿಷ ಆಗಿದೆ. ಇವಾಗ ಈ ಥರ ಲಟ್ಸ್ಕೊಂಡು ಸ್ವಲ್ಪ ದಪ್ಪನೇ ಲಟ್ಸ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಚೌಕ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಪೀಸಸ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸ್ವೀಟು, ಈಸಿ ಇದೆ, ಬೇಗನೆ ಆಗುತ್ತೆ. ದಿಢೀರಾಗಿ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ನೀವು ಆರಾಮಾಗಿ ಮಾಡ್ಬೋದು. ಒಂದು ಹಾಫ್ ಆನ್ ಅವರಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ, ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಮೈದಾ ಹಿಟ್ಟು ಹಾಗೆ ಮಿಲ್ಕ್ ಪೌಡ್ರ್ ಎಲ್ಲ ಇದೆ ಅಲ್ವಾ, ಅದು ಫ್ರೈ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಈ ಸೈಡ್ ಪಾಕ ರೆಡಿ ಆಗಿದೆ ನಮ್ಮದು. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನು. ಇವಾಗ ಸಕ್ಕರೆ ಪಾಕನ ಇದ್ರ ಮೇಲೆ ಹಾಕಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೋಬೇಕು ಸಕ್ಕರೆ ಪಾಕ. ನೋಡಿ, ಈ ಥರ ಹಾಕಿ ಒಂದು 15-20 ನಿಮಿಷ ಇಟ್ಬಿಡಿ ಮುಚ್ಚಿ. ಅದು ಪಾಕ ಎಲ್ಲ ಹೀರ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಆಗುತ್ತೆ ಸ್ವೀಟು. ಒಂದು ಸರಿ ಮನೇಲಿ ಟ್ರೈ ಮಾಡಿ, ನೀವು ಪದೇ ಪದೇ ಮಾಡ್ಕೋತೀರಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಿಗೆ, ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿಯೂ ಬರುತ್ತೆ. ಹಾಗೆ ಜಾಮೂನ್ ತಿಂದು ಬೇಜಾರಾಗಿದೆ ಅಂದರೆ ಈ ಥರ ಒಂದು ಹೊಸ ಸ್ವೀಟನ್ನು ಮಾಡಿಕೊಂಡು ಮನೇಲಿ ಟ್ರೈ ಮಾಡಿ. ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಒಳಗಡೆ ಎಷ್ಟು ಸಾಫ್ಟಾಗಿ ಬಂದಿದೆ. ತಿನ್ನೋಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ನ ವಿಡಿಯೋ ನೋಡ್ತೀರಾ, ಎಲ್ಲ ಕಮೆಂಟ್ಸ್ ಮಾಡಲ್ಲ, ಹಾಗೆ ಲೈಕು ಮಾಡಲ್ಲ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ಅಡುಗೆ ಇಷ್ಟ ಆಯಿತು ಅದನ್ನೆಲ್ಲ ನನಗೆ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ